ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 1. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 183ನೇ ಪುಟ. ಈ ತಿಂಗಳ ಶೀರ್ಷಿಕೆ ನಾವು ಭವಿಷ್ಯವನ್ನು ಧೈರ್ಯದಿಂದ ಎದುರಿಸಬೇಕು. ಈ ದಿನದ ಶೀರ್ಷಿಕೆ ಕ್ರಿಸ್ತನನ್ನು ಒಪ್ಪಿಕೊಳ್ಳುವುದು. ಈ ದಿನದ ಸತ್ಯವೇದದ ವಾಕ್ಯ: ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. 1 ಯೋಹಾನನು 4ನೇ ಅಧ್ಯಾಯ 15ನೇ ವಚನ. ಯೋಹಾನನು ಕ್ರಿಸ್ತನನ್ನು ಒಪ್ಪಿಕೊಳ್ಳುವುದು ಎಂಬುದರ ಬಗ್ಗೆ ಇಲ್ಲಿ ಮಾತನಾಡುತ್ತಿರುವುದು ನಾಮಕಾವಸ್ಥೆಯ ನಂಬಿಕೆಯ ಫಲಿತಾಂಶವಲ್ಲ, ಅಥವಾ ಆ ಕಾರಣದಿಂದಲ್ಲ, ಆದರೆ ಜೀವವುಳ್ಳ ರಕ್ಷಕನಲ್ಲಿನ ಅಚಲವಾದ ನಂಬಿಕೆಯ ಫಲಿತಾಂಶವಾಗಿದೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನ ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸಲು ಸದಾ ಜೀವಿಸುವವನ, ಅಂದರೆ ಕ್ರಿಸ್ತನ ಸಂಕಟ ಮತ್ತು ಮರಣದ ಮೂಲಕ ರಕ್ಷಣೆಯ ಆಶೀರ್ವಾದವು ನಮ್ಮ ಕೈಗೆಟಕುವ ಹಾಗೆಯೇ ಇದೆ ಎಂದು ನಂಬುವುದರ ಫಲಿತಾಂಶವಾಗಿದೆ. ಯೇಸು ನಮ್ಮ ರಕ್ಷಕನೆಂಬ ಭರವಸೆಯ ಭಾವನೆ ನಮ್ಮಲ್ಲಿರಬೇಕು ಮತ್ತು ಆತನು ತನ್ನನ್ನೇ ನಮಗಾಗಿ ತ್ಯಾಗ ಮಾಡಿರದಿದ್ದರೆ, ಆತನು ನಮ್ಮನ್ನು ಪ್ರೀತಿಸಿರದಿದ್ದರೆ ನಮ್ಮ ಜೀವನವು ಸಂತೋಷವಾಗಿರುತ್ತಿರಲಿಲ್ಲ ಮತ್ತು ಸಮಾಧಾನ ನಿರೀಕ್ಷೆಗಳ ಭರವಸೆ ನಮಗೆ ಇರುತ್ತಿರಲಿಲ್ಲ ಎಂಬ ಭರವಸೆಯ ಭಾವನೆ ನಮ್ಮಲ್ಲಿರಬೇಕು. ನೀತಿವಂತಿಕೆಯನ್ನು ಯಾವ ನಿಯಮಗಳ ಆಧಾರದ ಮೇಲೆ ವಾಗ್ದಾನ ಮಾಡಲಾಗಿದೆಯೋ ಅದನ್ನು ಪಾಲಿಸಿದರೆ ಕ್ರಿಸ್ತನ ನೀತಿವಂತಿಕೆ ಎಂಬ ಭರವಸೆಯು ಕೊರತೆಯಿಲ್ಲದ್ದಾಗಿಯೂ ದೋಷರಹಿತವಾಗಿಯೂ ನಮಗೆ ಇರುತ್ತದೆ. ಸಮಸ್ತ ಪರಲೋಕವನ್ನು ದೇವರು ನಮಗೆ ಒಂದೇ ಒಂದು ಶ್ರೀಮಂತ ಉಡುಗೊರೆಯ ಮೂಲಕ ದಯಪಾಲಿಸಿದ್ದಾನೆ. ಉಡುಗೊರೆಯು ಏನೆಲ್ಲ ಒಳಗೊಂಡಿದೆಯೋ ಅವುಗಳೆಲ್ಲ ನಮ್ಮದೇ ಆಗಿದೆ. ಆದರೆ ಅದು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದಾಗ ಮಾತ್ರ ಉಡುಗೊರೆಯಲ್ಲಿರುವ ಎಲ್ಲವೂ ನಮ್ಮದಾಗುತ್ತದೆ. ಯೇಸುವಿನ ಬಗ್ಗೆ ಮಾತನಾಡಿ ಆತನ ಬಲದ ಬಗ್ಗೆಯೂ ಕೃಪೆಯ ಬಗ್ಗೆಯೂ ಮಾತನಾಡುವುದಕ್ಕೆ ನಾಲಿಗೆಯನ್ನು ಶಿಕ್ಷಣಕ್ಕೊಳಪಡಿಸಿ, ನಿಮ್ಮನ್ನು ಕತ್ತಲೆಯಿಂದ ತನ್ನ ಅದ್ಭುತವಾದ ಬೆಳಕಿಗೆ ಕರೆದಿರುವ ಆತನಿಗೆ ಘನ ಮಾನ ಸ್ತುತಿಯನ್ನು ಸಲ್ಲಿಸಿರಿ. ಕ್ರೈಸ್ತೀಯ ಯುವಕರೇ, ಈ ಲೋಕಕ್ಕೂ ಮತ್ತು ದೇವದೂತರಿಗೂ ನೀವು ಪ್ರದರ್ಶನವಾಗಿದ್ದೀರಿ ಅಥವಾ ನೋಟವಾಗಿದ್ದೀರಿ. ದೇವರಲ್ಲಿ ಧೈರ್ಯದಿಂದಿರಿ. ದೇವರ ಸಂಪೂರ್ಣವಾದ ರಕ್ಷಾ ಕವಚವನ್ನು ಧರಿಸಿಕೊಳ್ಳಿರಿ. ನೀವು ದೇವರ ಎಲ್ಲಾ ಆಜ್ಞೆಗಳಿಗೆ ನಿಷ್ಠೆಯಿಂದಿರುವ ಕಾರಣ, ಸತ್ಯವಾಗಿ ಇರುವ ಕಾರಣ ನಿಮ್ಮ ಜೀವನವು ನಾಶವಾಗುವುದಿಲ್ಲ ಎಂದು ನಂಬಿಕೆ ಇಲ್ಲದವರು ನಿಮ್ಮನ್ನು ನೋಡಿ ತಿಳಿದುಕೊಳ್ಳಲಿ. ನೀವು ದೇವರಿಗೆ ದೃಢ ನಿಶ್ಚಯದ ಸಾಕ್ಷಿಯಾಗಬಹುದು ಮತ್ತು ಹಾಗೆ ನೀವು ಆಗಬೇಕೆಂದು ದೇವರು ಬಯಸುತ್ತಾನೆ. ಕ್ರಿಸ್ತನು ತನ್ನ ಭೂಲೋಕದ ಸೇವೆಯ ಅಂತ್ಯದಲ್ಲಿ ತನ್ನ ಶಿಷ್ಯರೊಂದಿಗೆ ಮಾತನಾಡಿದ ಆ ಧೈರ್ಯದ ಮಾತುಗಳ ಮೇಲೆ ದೃಢವಾಗಿ ನಾವು ನೆಲೆಸಬೇಕಾಗಿದೆ. ಕ್ರೂರವಾದ ಮರಣವು ಕ್ರಿಸ್ತನ ಮುಂದೆ ಇದ್ದರೂ ಕ್ರಿಸ್ತನು ತನ್ನ ಹಿಂಬಾಲಕರಿಗೆ ಹೇಳಿದ ಮಾತುಗಳು ನಿರೀಕ್ಷೆಯಿಂದ ತುಂಬಿದ್ದವು. ಅವರ, ಅಂದರೆ ಶಿಷ್ಯರ ಹೃದಯಕ್ಕೆ ಬೇಕಾಗಿರುವ ಎಲ್ಲ ಸಮಾಧಾನ ಸೌಕರ್ಯಗಳನ್ನು ತರಲು ಕ್ರಿಸ್ತನು ಬಯಸಿದ್ದನು. ನಾವು ಆತನಲ್ಲಿದ್ದು ಬಲಶಾಲಿಗಳಾಗೋಣ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.